ಭಾರತದ ಕಾರುಗಳಲ್ಲಿನ ಭೀಕರ ಬೆಂಕಿ ಪ್ರಕೃತಿಯ ಕೋಪವಲ್ಲ, ಒಂದು ಸುಂದರ ಹೂವಿನ ಕೈವಾಡ ಅಂದೆ. ಊಹಿಸಿ, ಎಲೆಗಳಲ್ಲಿ ಪೆಟ್ರೋಲ್ ನಂತಹ ತೈಲ ತುಂಬಿರುವ ಸಸ್ಯವೊಂದು ಕಾಡಿನಲ್ಲಿ ಟೈಮ್ ಬಾಂಬ್ ನಂತೆ ಬೇಸಿಗೆಗಾಲಿ ಕಾಯ್ತಿರ್ತದೆ. ಲಂಟಾನಾ ಕ್ಯಾಮೆರಾ ಬ್ರಿಟಿಷರು ಅಲಂಕಾರಕ್ಕೆಂದು ತಂದ ವಿದೇಶಿ ಟ್ರೋಜನ್ ಹಾರ್ಸ್ ಇದು. ಆದರೆ ಇಂದು ಇದು ಭಾರತದ ಹುಲಿಗಳು ಮತ್ತು ಆನೆಗಳ ಅತ್ಯಂತ ದೊಡ್ಡ ಶತ್ರುವಾಗಿದೆ. ಕಥೆ 1807ರ ಬ್ರಿಟಿಷ್ ಯುಗದಲ್ಲಿ ಶುರುವಾಗುತ್ತದೆ. ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಸೌತ್ ಅಮೆರಿಕಾದಿಂದ ಒಂದು ಅತ್ಯಂತ ಸುಂದರವಾದ ಬಣ್ಣ ಬಣ್ಣದ ಹೂವುಗಳ ಪೊದೆಯನ್ನು ತಂದರು. ಅವರು ಇದನ್ನು ಕೋಲ್ಕತ್ತಾದ ಬೊಟಾನಿಕಲ್ ಗಾರ್ಡನ್ಸ್ ಮತ್ತು ತಮ್ಮ ಭವ್ಯವಾದ ಬಂಗಲೆಗಳನ್ನು ಅಲಂಕರಿಸಲು ನೆಟ್ಟರು. ಈ ಸಸ್ಯವು ನೋಡಲು ಎಷ್ಟು ಆಕರ್ಷಕವಾಗಿತ್ತು ಎಂದರೆ ಪ್ರತಿಯೊಬ್ಬರು ಇದನ್ನು ತಮ್ಮ ತೋಟದಲ್ಲಿ ಬಯಸಿದರು. ಆದರೆ ತಾವು ಒಂದು ರಾಕ್ಷಸನನ್ನು ಭೂಮಿಯಲ್ಲಿ ಬಿತ್ತಿದ್ದೇವೆ ಎಂದು ಬ್ರಿಟಿಷರಿಗೆ ಅರಿವಿರಲಿಲ್ಲ. ಪಕ್ಷಿಗಳು ಈ ಸಸ್ಯದ ಬೀಜಗಳನ್ನು ತಿಂದು ಅವುಗಳನ್ನು ಭಾರತದಾದ್ಯಂತದ ಕಾಡುಗಳಲ್ಲಿ ಹರಡಿದವು. ಪ್ರಕೃತಿಯ ಅತಿ ದೊಡ್ಡ ಹ್ಯಾಕ್ ಇಲ್ಲಿದೆ. ಲಂಟಾನಾ ಸಾಮಾನ್ಯ ಪೊದೆಯಲ್ಲ, ಇದರ ಎಲೆಗಳಲ್ಲಿ ಮಾರಕ ವಿಷವಿದೆ. ಇದು ಅಲೆಲೋಪತಿಯ ಮೂಲಕ ಮಣ್ಣಿನಲ್ಲಿ ವಿಷ ಬಿಡುಗಡೆ ಮಾಡಿ ಸ್ಥಳೀಯ ಸಸ್ಯಗಳ ಬೆಳವಣಿಗೆಯನ್ನ ತಡೆಯುತ್ತದೆ. ನೋಡ್ತಿದ್ದಂತೆ ಇದು ಬಂಡೀಪುರ, ಕಾರ್ಬೆಟ್, ಕನ್ಹಾದಂತಹ ರಾಷ್ಟ್ರೀಯ ಉದ್ಯಾನವನಗಳನ್ನ ಆಕ್ರಮಿಸಿತು. ಇದು ದಟ್ಟ ಮುಳ್ಳಿನ ಪೊದೆಯಾಗಿ ಜೀವಂತ ಮುಳ್ಳುತಂತಿಯಂತೆ ಹರಡಿದೆ. ಈ ಪೊದೆಗಳು ಎಷ್ಟು ದಟ್ಟವಾಗಿವೆ ಎಂದರೆ 3 ಟನ್ ಆನೆ ಅಥವಾ ಹುಲಿ ಕೂಡ ಇದರೊಳಗೆ ನುಸುಳಲು ಸಾಧ್ಯವಿಲ್ಲ. ಪ್ರಾಣಿಗಳ ಬೇಟೆಯ ಹಾದಿಗಳು ಮುಚ್ಚಿ ಸಸ್ಯಾಹಾರಿಗಳಿಗೆ ಮೇವು ಇಲ್ಲದಂತಾಯಿತು. ಆದರೆ ಅಸಲಿ ಅಪಾಯ ಬರುವುದು ಬೇಸಿಗೆಯಲ್ಲಿ. ಬಿಸಿಲಿಗೆ ಸ್ಥಳೀಯ ಮರಗಳು ಒಣಗುತ್ತವೆ, ಆದರೆ ಲಂಟಾನಾದ ಎಲೆ ಕಾಂಡಗಳಲ್ಲಿರುವ ತೈಲಾಂಶಗಳು ಇದನ್ನು ಸ್ಫೋಟಕವಾಗಿಸುತ್ತವೆ. ಕಾಡಿನಲ್ಲಿ ಸಣ್ಣ ಕಿರಿ ಬಿದ್ದರೂ ಲಂಟಾನಾ ಪೊದೆಗಳು ಪೆಟ್ರೋಲ್ನಂತೆ ಉರಿಯುತ್ತಾರೆ. ಈ ಬೆಂಕಿ ಅದೆಷ್ಟು ಭೀಕರವೆಂದರೆ ಮಣ್ಣಿನ ಪೋಷಕಾಂಶಗಳನ್ನ ಸುಟ್ಟು ದೊಡ್ಡ ಮರಗಳನ್ನು ನಿಮಿಷಗಳಲ್ಲಿ ನುಂಗಿಬಿಡುತ್ತದೆ. ಇದನ್ನು ನಂದಿಸುವುದು ಅಗ್ನಿಶಾಮಕ ದಳಕ್ಕೂ ಅಸಾಧ್ಯ. ಒಮ್ಮೆ ಬೆಂಕಿ ಬಿದ್ದ ನಂತರ ಅರಣ್ಯವು ಸ್ವಚ್ಛವಾದಾಗ ಅಲ್ಲಿ ಮೊದಲು ಮತ್ತೆ ಯಾವುದು ಬೆಳೆಯುತ್ತದೆ? ಲಂಟಾನಾ. ಇದು ಬೆಂಕಿಯನ್ನು ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಇದರಿಂದ ಇತರ ಮರಗಳನ್ನು ಸುಟ್ಟು ತಾನೇ ಇಡೀ ಕಾಡನ್ನು ಆಳಲು ಸಾಧ್ಯವಾಗುತ್ತದೆ. ಇಂದು ಭಾರತದ 40%ಕ್ಕೂ ಹೆಚ್ಚು ಅರಣ್ಯಗಳು ಈ ಸುಂದರವಾದ ಫೈರ್ ಬಾಂಬ್ ನ ಹಿಡಿತದಲ್ಲಿವೆ. ಬ್ರಿಟಿಷರು ಅಂದಕ್ಕಾಗಿ ತಂದಿದ್ದ ಆ ಹೂವು ಪ್ರಕೃತಿಯ ಗ್ಲಿಚ್ ನಿಂದ ಕೊಲೆಗಾರನಾಗಿ ಇಂದು ಭಾರತದ ಕಾಡುಗಳನ್ನು ಜೀವಂತವಾಗಿ ಸುಡುತ್ತಿದೆ.